ಅಕ್ರಮ ಸಂಬಂಧಕ್ಕೆ ಅಡ್ಡಿ, ಪತಿಯ ಕೊಲೆಗೆ ಪತ್ನಿಯೇ ಸಾಥ್. ಅರಸೀಕೆರೆಯಲ್ಲಿ ಅಮಾನವೀಯ ಘಟನೆ, ಇಬ್ಬರು ಆರೋಪಿಗಳು ಅಂದರ್. ಹೌದು, ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನ ಪ್ರಿಯಕರನ ಮೂಲಕವೇ ಪತ್ನಿ ಹತ್ಯೆ ಮಾಡಿಸಿ ಸುಟ್ಟು ಹಾಕಿರುವ ಅಮಾನವೀಯ ಘಟನೆ ಅರಸೀಕೆರೆಯಲ್ಲಿ ಇತ್ತೀಚೆಗೆ ನಡೆದಿದೆ. ಅರಸೀಕೆರೆ ನಗರದ ಮುಜಾವರ ಮಹಲ್ಲಾದ ನಿವಾಸಿ ಮುಜಾಮಿಲ್ ಎಂಬಾತನೇ ಮೃತಪಟ್ಟ ವ್ಯಕ್ತಿಯಾಗಿದ್ದು, ಪತ್ನಿ ಶಾನು ಹಾಗೂ ಯಾಸಿನ್ ಅಹಮದ್ ಎಂಬ ಇಬ್ಬರು ಆರೋಪಿಗಳನ್ನು ಪೊಲೀಸರು ಎಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದಾರೆ. ಡಿಸೆಂಬರ್ 15ರಂದು ಮುಜಾವರ ಮಹಲ್ಲಾ ನಿವಾಸಿ ಮುಜಾಮಿಲ್ ಮನೆಯಿಂದ ಕಾಣೆಯಾಗಿದ್ರು. ಬಳಿಕ ಡಿಸೆಂಬರ್ 24ರಂದು ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿರುಪತಿ ಕ್ರಾಸ್ ಬಳಿ ಸುಟ್ಟು ಕರುಕಲಾದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಪ್ರಕರಣದ ಬೆನ್ನತ್ತಿದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಜಾವರ ಮೊಹಲ್ಲಾ ನಿವಾಸಿ ಮುಜಾಮಿಲ್ ಅವರ ಪತ್ನಿ ಶಾನು ಹಾಗೂ ಸುನ್ನೆ ಚೌಕದ ನಿವಾಸಿ ಯಾಸಿನ್ ಅಹಮದ್ ನಡುವೆ ಹಲವು ದಿನಗಳಿಂದ ಅಕ್ರಮ ಸಂಬಂಧ ಏರ್ಪಟ್ಟಿತ್ತು. ಈ ಬಗ್ಗೆ ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಕುಟುಂಬದಲ್ಲಿ ಹಲವು ಬಾರಿ ಗಲಾಟೆಗಳು ನಡೆದು ಕುಟುಂಬಸ್ಥರು ರಾಜ್ಯ ಪಂಚಾಯಿತಿ ಮಾಡಿ ಸಂಧಾನ ಮಾಡಿದ್ರು. ಬಳಿಕ ಪ್ರಿಯಕರನ ಜೊತೆಗೂಡಿದ ಶಾನು ಪತ್ನಿಯನ್ನೇ ಮುಗಿಸಲು ಸ್ಕೆಚ್ ಹಾಕಿ ಪ್ರಿಯಕರನಿಗೆ ಸುಪಾರಿಯನ್ನ ನೀಡಿತ್ತು. ಅದರಂತೆ ಡಿಸೆಂಬರ್ 15ರಂದು ಯಾಸಿನ್ ತನ್ನ ಪ್ರೇಯಸಿ ಶಾನು ಅವಳ ಕುಮ್ಮಕ್ಕಿನಿಂದ ಮಧ್ಯಾಹ್ನ 12 ಗಂಟೆಗೆ ಮುಜಾಮಿಲನ್ನ ಆಟೋದಲ್ಲಿ ಕರೆದುಕೊಂಡು ಹೋಗಿ ಜಾವಿದ್ ಬಾಡಿ ಬಿಲ್ಡಿಂಗ್ ಮುಂಭಾಗ ಲೇಔಟ್ ಕಾಲೇಜು ಜಾಗದಲ್ಲಿ ಆತನಿಗೆ ವಿಪರೀತ ಮದ್ಯಪಾನವನ್ನ ಮಾಡಿಸಿ ಆತನ ತಲೆಯ ಮೇಲೆ ಸಿಮೆಂಟ್ ಇಟ್ಟಿಗೆಯ ಕಲ್ಲನ್ನ ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ. ಬಳಿಕ ಪಕ್ಕದಲ್ಲಿಯೇ ಇದ್ದ ಚರಂಡಿಗೆ ಹಾಕಿ ಬೆಂಕಿ ಹಚ್ಚಿದ್ದು, ನಂತರ ಆತನ ಆಟೋವನ್ನ ಹಾರನಹಳ್ಳಿ ಜಾವಗಲ್ ರಸ್ತೆಯ ಕೆರೆಗೆ ಆ ಗುಂಡಿಯ ಒಳಕ್ಕೆ ತಳ್ಳಿ ನಂತರ ಮುಜಾಮಿಲ್ನ ಶವವನ್ನ ಪ್ರತಿದಿನ ಬೆಳಗ್ಗೆ ಪೆಟ್ರೋಲ್ ತೆಗೆದುಕೊಂಡು ಹೋಗಿ ಸುಟ್ಟು ಹಾಕಿ ಸಾಕ್ಷಿ ನಾಶಪಡಿಸಲು ಯತ್ನಿಸಿದ್ದಾನೆ. ಆರೋಪಿಗಳ ಎಡೆಮುರಿ ಕಟ್ಟಿದ ಪೊಲೀಸರು. ಪ್ರಕರಣದ ಕುರಿತು ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಅದೇ ಸಮಯಕ್ಕೆ ಡಿಸೆಂಬರ್ 24ರಂದು ತಿರುಪತಿ ಕ್ರಾಸ್ ಬಳಿ ಸುಟ್ಟ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಸಿಕ್ಕ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿತ್ತು. ಬಳಿಕ ಎಸ್ಪಿ ಅವರ ನಿರ್ದೇಶನದ ಮೇರೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಲಾಗಿತ್ತು. ಬಳಿಕ ತನಿಖೆಯನ್ನ ಮುಂದುವರೆಸಿದಾಗ ಮೃತಪಟ್ಟಿರುವುದು ಮುಜಾಮಿಲ್ ಎಂಬುದು ಗೊತ್ತಾಗಿದೆ. ಬಳಿಕ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅಕ್ರಮ ಸಂಬಂಧದ ವಿಚಾರ ಕೂಡ ಗೊತ್ತಾಗಿದೆ. ನಮ್ಮ ಬಾಮೈದವರು ಮರ್ಡರ್ ಆಗಿರೋದು, ಬಟ್ ಅವ್ರು ಮರ್ಡರ್ ಆಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಒಂದು 15ನೇ ತಾರೀಕು ಡಿಸೆಂಬರ್ ಕಾಣೆಯಾದಾಗ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಏನು ಕ್ಲೂ ಸಿಗಲಿಲ್ಲ. ಅದಾದಮೇಲೆ ಮತ್ತೆ ಒಂದು ವಾರ ಬಿಟ್ಬಿಟ್ಟು ಒಂದು ಶವ ಪತ್ತೆ ಆಯಿತು. ಆ ಶವದ ಸಮೇತ ನಾವು ಹೋಗಿ ನೋಡಿದ್ರೆ ಸುತ್ತಿ ಬೂದಿ ಆಗಿಬಿಟ್ಟಿತ್ತು. ಅದು ನೋಡೋಕ್ಕೂ ಸಹ ನಮಗೆ ಅಷ್ಟು ಇದ್ದಿತ್ತು. ಆದರೂ ನಾವು ಅದನ್ನು ಬಿಡ್ಸೋಕ್ಕಾಗಲಿಲ್ಲ. ಮತ್ತು ನಾವು ಮನವಿ ಮಾಡಿದ್ವಿ ಎಸ್ ಪಿ ಮೇಡಮ್ ಹತ್ರ. ನಮ್ಗೆ ಗೊತ್ತಿಲ್ಲ, ಆಗ್ತಾ ಇಲ್ಲ ಮೇಡಮ್ ಇದು, ಅದಕ್ಕೆ ನಾವು ನಮಗೆ ನೀವು ಏನಿದೆ ಯಾರು ಏನು ಅಂತ ನಮಗಂತೂ ಸಿಗೋವರೆಗೂ ನಾವು ಇದನ್ನು ನಮ್ಮ ಬಾಮೈದ ಅಂತ ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿದ ಮೇಲೆ ಮೇಡಮ್ ಅವರು ನಮಗೆ ಕೋಆಪ್ರೇಟ್ ಮಾಡಬೇಕು, ಎಲ್ಲನೂ ಮಾಡಿ ಆಮೇಲೆ ಫೋನ್ ಟ್ರ್ಯಾಕ್ ಮಾಡಿ ಅವ್ರ ಹೆಂಡತಿ ನಮ್ಮ ಜೊತೆನೇ ಇದ್ವಿ. ಅದು ಶವ ಪತ್ತೆ ಆದ್ರೂ ನಮ್ಮ ಜೊತೆಯಲ್ಲೇ ಇದ್ಲು ಅವಳು. ಇದು ಬಿಟ್ಟು ಮತ್ತೆ ನಮಗೆ ಏನು ಹೇಳಿಲ್ಲ ಅವಳು, ಒಂದು ಮಾತು ಆಡಿಲ್ಲ ಅವಳು. ನಮಗೆ ಯಾವುದೇ ಕಾರಣಕ್ಕೂ ನಮಗೆ ನಮ್ಮ ಬಾಮೈದನಿಗೆ ನಮಗೆ ನ್ಯಾಯ ದೊರಕಿಸ್ಕೊಡು. ಪಾಷಾ ಅನ್ನೋರು ಬಹಳ ದಿವಸದಿಂದ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಒಂದು 15 ದಿವಸದಿಂದ ಕಾಣೆಯಾಗಿದೆ ಅಂತ ಅವರು ಅಣ್ಣಂತವರೆಲ್ಲ ಹೇಳಿದರು. ಈಗ ಒಂದು ತಿರುಪತಿ ರೋಡಲ್ಲಿ ಒಂದು ಹೆಣ ಸುಟ್ಟಾಗಿದೆ ಅಂತ ಮಾಹಿತಿ ಬಂದಾಗ ಹೋಗಿ ನೋಡಿದಾಗ ಅವ್ರ ಮನೆಯವರೆಲ್ಲ ಇದು ನಮ್ಮದು ಅಲ್ಲ ಅಂತ ಹೇಳಿದರು. ಆಮೇಲೆ ಸ್ವಲ್ಪ ದಿನ ನಂತರ 2-3 ದಿವಸ ನಂತರ ಜೀವಂದೇ ಬಾಡಿ ಅಂತ ರುಜುವಾತಾಗಿದೆ. ಆ ಮರ್ಡರ್ ಅಂತ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮತ್ತೆ ಜೀವನದಲ್ಲಿ ಮತ್ತೆ ಬೇರೆ ಯಾರು ಮಾಡಬಾರ್ದು, ಗಲ್ಲು ಶಿಕ್ಷೆ ಆಗಬೇಕು, ಇವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಪೊಲೀಸರಲ್ಲಿ बड़ा खतरनाक जला को मार दे भैया, उससे इंसाफ से सजा दिला भैया, 2-3 दिन को भी छोड़ना नहीं उनको।
पल पल तड़पको मर 9 दिन तक 2-2 लीटर रोज 2-2 लीटर पेट्रोल डालना जलाना, रोज 2-2 लीटर पेट्रोल डालना जलाना। 9 दिन तक मेरे भाई को कैसा नहीं कस्टडी में लेकर उनको 2 जने को जीवावध शिक्षा हुए तक छोड़ने को। आज मेरे भाई को जला को मारी, सब दूसरे को भी कर सकते करेगा क्या भरोसा नहीं। मेरे भाई को पूरी मीडिया देखने वाले मेरे भाई को इंसाफ दिलाओ, मेरे भाई को इंसाफ दिलाओ। 9 दिन तक जला को मारे मेरे भाई को। रोज 2-2 लीटर पेट्रोल डालना जलाना, रोज 2-2। मेरा भाई कैसा नहीं तड़प एक रद्दी हाथ कटेगा कितना तड़पती ना भैया, उतना पेट्रोल डाल मेरा भाई क्यों नहीं तड़पेगा? मेरा भाई क्यों नहीं भैया पानी पत्थर 2 जने को भी फांसी की सजा देना। पत्थर मेरे भाई के छाती में डालेंगे हमको, पत्थर मेरे भाई के छाती में डाले, पानी करके पूछने से एसिड पिलाया करते मेरे भाई को। हाथ कटेगा तो बत्ता तड़प